ಜೈಲಿನಲ್ಲಿ ಹಲವು ಕೈದಿಗಳ ಕೈಯಲ್ಲಿದ್ದಾವೆ ಮೊಬೈಲ್ಗಳು. ಮೊಬೈಲ್ ಕೈದಿಗಳ ಕೈ ಸೇರಿದ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ತಮಗೆ ಬೇಕಾದಾಗ ಮೊಬೈಲ್ನಲ್ಲಿ ಕೈದಿಗಳು ಮಾತಾಡ್ಕೊಳ್ತಾರೆ. ಯಾರ ಹತ್ರ ಬೇಕೋ ಅವ್ರ ಹತ್ರ ಮಾತಾಡ್ಕೊಳ್ತಾರೆ. ಜೈಲಿನಲ್ಲಿ ಮೊಬೈಲ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ ನೂರಾರು ಕೈದಿಗಳು. ನೆಟ್ವರ್ಕ್ ಸಿಗುವ ಸೆಲ್ ಅನ್ನ ಸೇರ್ಕೊಳ್ಳುವಂತಹ ಕೈದಿಗಳು. ವಿಡಿಯೋ ಕಾಲ್ ಕೂಡ ಮಾಡಿ ಮಾತನಾಡ್ತಾ ಇದ್ದಾರೆ ಕೈದಿಗಳು. ಮೊಬೈಲ್ ನಲ್ಲಿ ಮಾತನಾಡುತ್ತಾ ಕೈದಿಗಳು ಫುಲ್ ಬಿಸಿ ಎಂಜಾಯ್ ಮಾಡ್ತಿದ್ದಾರೆ ಒಳಗಡೆ. ಜೈಲಿನ ಹೊರಗೆ ಜನರಿಗೆ ನೆಟ್ವರ್ಕ್ ಸಿಗಲ್ಲ, ಆದ್ರೆ ಜೈಲಿನಲ್ಲಿ ಬಿಂದಾಸಾಗಿ ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ ಕೈದಿಗಳು. ಹೇಗ್ ಸಾಧ್ಯ ಇದೆಲ್ಲವೂ? ಹೇಗ್ ಮೊಬೈಲ್ ಸಿಗ್ತಾ ಇದೆ ಅವ್ರ ಕೈಗಳಿಗೆ? ಹೊರಗಡೆ ಎಂಟ್ರೆನ್ಸ್ ಅಲ್ಲೇ ಪ್ರತಿಯೊಂದು ಕೂಡ ಚೆಕ್ ಆಗುತ್ತೆ. ಯಾರು ಏನೇ ತೆಗೆದುಕೊಂಡು ಹೋದ್ರೂ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಬಾಕ್ಸ್ ಅಲ್ಲಿ ಏನ್ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಊಟ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಮತ್ತೊಂದು ಮಗದೊಂದು ಎಲ್ಲವನ್ನ ಚೆಕ್ ಮಾಡ್ತಾರೆ. ಯಾಕೆ ಈ ಮೊಬೈಲ್ಗಳು ಹೇಗೆ ಸೇರ್ತಾ ಇದೆ ಕೈದಿಗಳ ಕೈಯಲ್ಲಿ? ಇವರೆಲ್ಲ ಕೈದಿಗಳ ಅಥವಾ ನಿಮ್ಮ ಮಾವನ ಮಕ್ಕಳ ಅಂತ ಹೇಳಿ ಎಂಜಿಲ್ ಕಾಸಿಗೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಧಿಕಾರಿಗಳಂತಂದ್ರೆ ನಿಮ್ಗೆ ಯಾಕೆ ಬೇಕು ಈ ಹುದ್ದೆಗಳೆಲ್ಲ? ನಾಮಕಾವಸ್ಥೆಗೆ ಮಾತ್ರ ನಿಮ್ಗೆ ಸರ್ಕಾರಿ ಹುದ್ದೆ ಬೇಕು. ಸರ್ಕಾರಕ್ಕೆ ಸರಿಯಾಗಿ ನೀವು ನಿಯತ್ತಿಂದ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ ಕೆಲ್ಸಕ್ಕೆ ನೀವು ಮಾಡ್ತಾ ಇರೋ ಅವಮಾನ ಅದು. ದೊಡ್ಡದಾಗಿ ಹೇಳ್ಕೊಳ್ತೀರಾ ನಾನ್ ಜೈಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಧಿಕಾರಿಗಳಾಗಿ ಅಂತ ಹೇಳಿ. ನೀವು ಬೇರೆಯವ್ರಿಗೆ ಮಾರ್ಗದರ್ಶನವಾಗಬೇಕೇ ಹೊರತು ಈ ರೀತಿಯಾಗಿ ಖೈದಿಗಳಿಗೆ ಯಾಕ್ರಿ ಶಿಕ್ಷೆ ಕೊಡ್ಬೇಕಾಗಿದ್ರೆ? ಖೈದಿಗಳು ಬದಲಾಗಿ ಬರಬೇಕು, ಬದಲಾವಣೆ ಆಗಬೇಕು ಅವರಲ್ಲಿ ಅಂತ ಹೇಳಿ ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡುತ್ತೆ, ಇಂತಿಷ್ಟು ವರ್ಷ ಅಂತ ಹೇಳಿ. ಮತ್ತೆ ಯಾಕೆ ಕೋರ್ಟ್ ಯಾಕೆ, ಲಾಯರ್ಗಳು ಯಾಕೆ, ಜಡ್ಜ್ಗಳು ಯಾಕೆ? ಯಾರು ಬೇಡ, ಹೊರಗಡೆ ಬಿಟ್ಬಿಡಿ, ಸುಮ್ಮನೆ ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅವ್ರ ಪಾಡಿಗೆ. ಅವರು ಇನ್ನೂ ಅದೆಷ್ಟೆಷ್ಟು ರೇಪ್ಗಳಾಗುತ್ತೋ, ಹೆಣ್ಮಕ್ಳು ಜೀವ ಎಷ್ಟೆಷ್ಟು ಹಾಳಾಗುತ್ತೋ, ಬಿಟ್ಬಿಡಿ ಎಲ್ರೂ ಹೊರಗಡೆ. ಅಲ್ಲಿ ಬಾರ್ಡರಲ್ಲಿ ಕೂತ್ಕೊಂಡು ದೇಶ ಕಾಯ್ತಾ ಇದ್ದಾರೆ ನಮ್ಮ ಯೋಧರು. ಇಲ್ಲಿ ಒಳಗಡೆ ನಡೀತಾ ಇದೆ ಎಲ್ಲ ಟೆರರಿಸ್ಟ್ ವಿಚಾರಗಳು. ಮತ್ ಯಾಕೆ ಬೇಕಿದೆಲ್ಲವೂ ಕೂಡ? ಜೈಲಲ್ಲಿ ಐಷಾರಾಮಿ ಜೀವನ ಏನ್ ಹೇಳ್ತೀರಿ ಅವ್ರಿಗೆ? ನೋಡಿ ಯಾವ ರೀತಿಯಾಗಿ ಒಬ್ಬೊಬ್ಬರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ಸ್ಗಳಿದಾವೆ ಅಂತ ಹೇಳಿ. ಅದಕ್ಕೆ ನೆಟ್ವರ್ಕು, ಫೋನಲ್ಲಿ ಮಾತಾಡೋದು, ಐಷಾರಾಮಿ ಜೀವನ, ಲಾಡ್ಜೋ, ಮನೇನೋ, ಮಾವನ ಮನೇನೋ, ಜೈಲೋ, ಯಾವುದು ಡಿಫ್ರೆನ್ಸ್ ಇಲ್ಲ ಅವರಿಗೆ. ಅವ್ರಿಗೇನು ಬೇಕಾಗಿಲ್ಲ, ದುಡ್ಡೊಂದಿದ್ರೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಆಗುತ್ತೆ ಅಲ್ಲಿ ಅನ್ನೋದಕ್ಕೆ ಸಾಕಷ್ಟು ವಿಚಾರಗಳು ಕೂಡ, ಎಕ್ಸಾಂಪಲ್ಗಳು ಕೂಡ ಇದ್ದಾವೆ. ಸಾಕಷ್ಟು ವರ್ಷಗಳಿಂದಲೂ ನಾವು ಕೂಡ ಈ ವಿಚಾರವಾಗಿ ಸುದ್ದಿ ಬಿತ್ತರ ಮಾಡ್ತಾನೆ ಇದ್ದೀವಿ, ನಾವು ನ್ಯೂಸ್ ಮಾಡ್ತಾನೆ ಇದ್ದೀವಿ. ಎಷ್ಟು ಉಗಿದ್ರು ಅಷ್ಟೇ, ಎಷ್ಟು ಮಾತಾಡಿದ್ರು ಅಷ್ಟೇ. ನೀವು ಉಗಿದ್ರೆ 4 ತಿಂಗಳು ಆ ಒಂದು ವಿಚಾರಕ್ಕೆ ಈ ಥರ ನಾವು ನಡೆಸ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರೇ ಹೊರತು ಆ 3 ತಿಂಗಳು 4 ತಿಂಗಳು ತನಿಖೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೆ. ಆಮೇಲೆ ಮತ್ತೆ ಐಷಾರಾಮಿ ಜೀವನ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಪರಪ್ಪನ ಅಗ್ರಹಾರ ಜೈಲ್ ಯಾಕೆ ಬೇಕು? ಈ ಟೆರರಿಸ್ಟ್ಗಳು ಜೈಲ್ನಲ್ಲಿ ಯಾಕೆ ಇರಿಸ್ಬೇಕು? ಅವರನ್ನ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಜೈಲಲ್ಲಿ ಇರಿಸ್ತಾರೆ ಹೊರತು ಈ ರೀತಿಯಾಗಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗತ್ತೆ ಅನ್ನೋದಕ್ಕೆ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದು ಯಾವಾಗ ಅಂತ ಹೇಳಿ? ಹೌದು ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಷ್ಟು ದಿನಗಳ ಕಾಲ ಕೊಲೆ ಮಾಡಿದವರಿಗೆ ಮತ್ತೆ ರಾಬರಿ, ಕಳ್ಳತನ ಮಾಡಿದವರಿಗೆ ಐಷಾರಾಮಿ ಜೀವನವನ್ನು ಮತ್ತೆ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಅನ್ನುವಂಥದ್ದು ತಿಳಿದು ಬಂದಿತ್ತು. ಆದ್ರೆ ಈಗ ಮತ್ತೊಂದು ಕರ್ಮಕಾಂಡ ಬಯಲಾಗಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಟೆರರಿಸ್ಟ್ಗಳು, ಭಯೋತ್ಪಾದಕರು ಸೇರಿದಂತೆ ದೇಶದ ವಿರೋಧಿ ದುಷ್ಕೃತ್ಯಗಳನ್ನ ಎಸಗುವಂತವರಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಿದೆ ಅನ್ನುವಂಥದ್ದು ಬಯಲಾಗಿರುವಂತದ್ದು. ಅವರು ಏನಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ಗಳ ಬಳಕೆ ಮಾಡುವಂಥದ್ದು, ಜೊತೆಗೆ ಟಿವಿ ಎಲ್ಲವೂ ಕೂಡ ಅವರಿಗೆ ಸಿಗ್ತಾ ಇರುವಂತದ್ದು. ಒಂದು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿ ಜೈಲು ಸೇರಿರುವಂತವರಿಗೆ ಈ ರೀತಿಯಾಗಿ ಜೈಲಿನಲ್ಲಿ ಜೈಲಾಧಿಕಾರಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಇವರು ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ ಒಳಗಡೆ ಅಂತ ಹೇಳಿ.
ಈ ಪರಪ್ಪನ ಜೈಲು ಅಂತಂದ್ರೇನೆ ಐಷಾರಾಮಿ ಜೀವನಕ್ಕೆ ಜಾಗ ಅನ್ನೋದಕ್ಕೆ ಪದೇ 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 ಪ್ರೂವ್ ಆಗ್ತಾನೆ ಇದೆ. ಇತ್ತೀಚೆಗೆ ಗುಬ್ಬಚ್ಚಿ ಸಿನಾ ಗ್ಯಾಂಗ್ ಅದ್ದೂರಿಯಾಗಿ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡ್ಕೊಂಡಿತ್ತು. ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಜೈಲಾಧಿಕಾರಿಗಳೇ ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ. ಅಂಬರೀಷ್ ಮತ್ತೆ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಅಂಬರೀಷ್, ಮುಂದುವರಿಸಿ. ಹೌದು ರಮ್ಯಾ, ಏನಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಟೆರರಿಸ್ಟ್ಗಳು, ಭಯೋತ್ಪಾದಕರಿಗೆ ಇಲ್ಲಿನ ಜೈಲಾಧಿಕಾರಿಗಳು, ಜೈಲು ಸಿಬ್ಬಂದಿಗಳೇ ಹಣದ ಆಸೆಗೆ ಮತ್ತೆ ಏನು ಹಣ ಪಡೆದು ಲಕ್ಷವನ್ನ ಹಣ ಪಡೆದುಕೊಂಡು ಅವರಿಗೆ ರಾಜಾತಿಥ್ಯವನ್ನ ನೀಡುತ್ತಿದ್ದಾರೆ ಅನ್ನುವಂಥದ್ದು ಈಗ ಏನು ಆ ಫೋಟೋ ವಿಡಿಯೋಗಳನ್ನ ನೋಡಿದ್ರೆ ತಿಳಿದು ಬರುವಂಥದ್ದು. ಅಲ್ಲಿ ಏನಂದ್ರೆ ಅವರಿಗೆ ಏನು ಫೋನ್ಗಳಾಗಿರ್ಬೋದು ಪ್ರತಿಯೊಂದನ್ನು ಸಹ ಏನು ನೀಡ್ತಾ ಇರುವಂಥದ್ದು. ಒಂದು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿ ಟೆರರಿಸ್ಟ್ಗಳು ಏನು ಜೈಲಿಗೆ ಹೋಗ್ತಾರೆ ಅವರಿಗೆ ಒಂದು ಶಿಕ್ಷೆ ಆಗ್ಬೇಕು ಮತ್ತೆ ಮನೆ ಪರಿವರ್ತನೆ ಆಗುವಂತಹ ಕೈದಿಗಳ ಜಾಗ ಅದು. ಆದ್ರೆ ಇಲ್ಲಿ ಏನಂತಂದ್ರೆ ಎಲ್ಲವೂ ಕುಲ್ಲ ಅಂದ್ರೆ ದುಡ್ಡು ಕೊಟ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನ್ ಬೇಕಾದ್ರೂ ಸಿಗ್ತದೆ ಅನ್ನುವಂಥದ್ದು ಏನು ಜಗಜ್ಜಾಹೀರ ಆಗಿರುವಂತದ್ದು. ಏನು ಅಲ್ಲಿ ರೇಪಿಸ್ಟ್ ಒಬ್ಬ ಉಮೇಶ್ ರೆಡ್ಡಿ ಇದ್ದಾನೆ, ಆತನಿಗೂ ಕೂಡ ಏನು ರಾಜಾತಿಥ್ಯವನ್ನ ನೀಡಿದ್ದಾರೆ. ಏನು ಸ್ಮಗ್ಲಿಂಗ್ ಕೇಸ್ ನಲ್ಲಿ ಹೋದಂತ ರಣ್ಯರಾವ್ ಪ್ರಕರಣದ ಏನು ಕೇಸ್ ಏನಿದೆ ಅದರಲ್ಲಿ ತರುಣ್ಗೂ ಕೂಡ ಇಲ್ಲಿ ಏನು ರಾಜಾತಿಥ್ಯವನ್ನ ನೀಡ್ತಾ ಇರುವಂತದ್ದು. ಪ್ರತಿಯೊಬ್ಬರ ಕೈನಲ್ಲೂ ಕೂಡ ಮೊಬೈಲ್ಗಳು ಇರುವಂತದ್ದು, ಅದು ಸ್ಮಾರ್ಟ್ ಫೋನ್ಗಳು. ಇಲ್ಲಿ ಒಂದು ಸ್ಮಾರ್ಟ್ ಫೋನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತೆಗೆದುಕೊಳ್ಬೇಕು ಅಂತಂದ್ರೆ ಲಕ್ಷ ಹಣ ಕೊಡಬೇಕು. 2 ರಿಂದ 3 ಲಕ್ಷ ರೂಪಾಯಿ ಒಂದು ಸ್ಮಾರ್ಟ್ ಫೋನ್ ಅನ್ನ ಇಲ್ಲಿ ಸೇಲ್ ಮಾಡುವಂತದ್ದು. ಇದಕ್ಕೆ ಏನು ಅಲ್ಲಿ ಕಲ್ಲಾಟವನ್ನ ನಡೆಸಿದ್ದಾರೆ, ಏನು ಅಲ್ಲಿ ಕೈದಿಗಳು ಈ ರೀತಿ ಫೋನ್ ಬಳಕೆ ಮಾಡ್ತಿದ್ದಾರೆ, ಅವರಿಗೆ ಬೇಕಾದಂತ ರೀತಿಯಲ್ಲಿ ಅವರು ಅಡುಗೆಯನ್ನ ಮಾಡ್ಕೊಳ್ತಾರೆ, ಎಲ್ಲವೂ ನಡೀತಿದೆ ಅಂತಂದ್ರೆ ಕೈದಿಗಳು ಯಾರು ಕೂಡ ಏನು ಹೊರಗಡೆ ಬಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಇಲ್ಲಿನ ಜೈಲಾಧಿಕಾರಿಗಳು, ಜೈಲು ಸಿಬ್ಬಂದಿಗಳೇ ತಲುಪಿಸುವಂತದ್ದು. ಅವರ ಹತ್ರ ಲಕ್ಷ ಹಣವನ್ನ ಪಡೆದುಕೊಂಡು ಪ್ರತಿ ತಿಂಗಳು ಕೂಡ ಅವರಿಗೆ ಐಷಾರಾಮಿ ಜೀವನವನ್ನ ನೀಡುವಂತದ್ದು. ಜೊತೆಗೆ ಏನು ಸ್ಮಾರ್ಟ್ ಟಿವಿಗಳು, LED ಟಿವಿಗಳನ್ನ ನೀಡುವಂತದ್ದು. ಎಲ್ಲವೂ ಕೂಡ ಇವರೇ ಮಾಡ್ತಾ ಇರುವಂತದ್ದು ಅನ್ನುವಂಥದ್ದು ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಗೃಹ ಇಲಾಖೆ ADGP ದಯಾನಂದ ಆಗಿರ್ಬೋದು, ಗೃಹ ಇಲಾಖೆ ಗೃಹ ಸಚಿವರಾಗಿರ್ಬೋದು, ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತ ಏನು ಈ ಒಂದು ಅಕ್ರಮಗಳಿಗೆ ಕಡಿವಾಣ ಹಾಕ್ಲಿಲ್ಲ. ಏನು ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ವರದಿಯಾದಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕಡಿವಾಣ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದಕ್ಕೂ ಕಡಿವಾಣ ಹಾಕ್ಲಿಲ್ಲ. ಇದೇ ರೀತಿಯಾಗಿ ಕಳೆದ ಬಾರಿ ಏನು ಗುಬ್ಬಚ್ಚಿ ಸಿನಾ ಕೂಡ ಏನು ಅದ್ದೂರಿಯಾಗಿ ಬರ್ತಡೇ ಮಾಡ್ಕೊಂಡಿದ್ದ ಈ ಸಂದರ್ಭದಲ್ಲೂ ಕೂಡ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತ ಕ್ರಮ ಆಗ್ಲಿಲ್ಲ. ಅಂದ್ರೆ ಇಲ್ಲಿ ಏನಂತಂದ್ರೆ ಒಂದು ರೀತಿಯಾಗಿ ಜೈಲಾಧಿಕಾರಿಗಳು, ಜೈಲು ಸಿಬ್ಬಂದಿಗಳು ಇಲ್ಲಿ ನೇರ ಹೊಣೆ ಆಗಿದ್ದಾರೆ. ಅದರಿಂದಾಗಿ ಈ ಒಂದು ಏನು ಕ್ರಮ ಜರುಗಿಸಿದ ಸಂದರ್ಭದಲ್ಲಿ ಈ ಗೃಹ ಇಲಾಖೆಗೆ ಎಲ್ಲ ಒಂದು ಕಡೆ ಮುಜುಗರ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಏನು ಕ್ರಮ ಜರುಗಿಸ್ತಿಲ್ವಾ, ಅಥವಾ ಏನು ಇಲ್ಲಿ ಕೈದಿಗಳ ಕಲ್ಲಾಟಕ್ಕೆ ಅಟ್ಲೀಸ್ಟ್ ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೂಡ ಇಲ್ಲಿವರೆಗೂ ಕೂಡ ಗೃಹ ಇಲಾಖೆ ಆಗ್ಲಿ ADGP ದಯಾನಂದ್ ಸರ್ ಇಲ್ಲಿವರೆಗೂ ಮಾಡ್ಲಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಯಾಕಿಷ್ಟೊಂದು ಮೀನಾಮೇಷ ಎನಿಸ್ತಿದ್ದಾರೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಪದೇ ಇಲ್ಲಿ ಏನಂತಂದ್ರೆ ಒಳಗಡೆ ಕೈದಿಗಳು ಮೊಬೈಲ್ ನಲ್ಲಿ ಮಾತಾಡ್ತಾರೆ, ಅವರೇ ವಿಡಿಯೋ ಕಾಲ್ ಅನ್ನ ಮಾತಾಡ್ತಾರೆ. ಆದ್ರೆ ಪರಪ್ಪನ ಅಗ್ರಹಾರ ಜೈಲು ಬಳಿ ನಾವು ವರದಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಅಲ್ಲಿ ಏನಂತಂದ್ರೆ ಇದೇ ರೀತಿಯಾಗಿ ರಾಜಾತಿಥ್ಯ ಆಗ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಮೊಬೈಲ್ಗಳ ಬಳಕೆ ಮಾಡ್ತಿದ್ದಾರೆ ಅಂತ ನಿಟ್ಟಿನಲ್ಲಿ ಕಳೆದ 1-2 ವರ್ಷಗಳ ಹಿಂದೆ ಏನು ಜಾಮರ್ ಅನ್ನ ತೆಗೆದು ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅನ್ನುವಂತಹ ಹೊಸ ಒಂದು ಅಪ್ಡೇಟ್ ಅನ್ನ ಮಾಡಿದ್ರು. ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತ ನೆಟ್ವರ್ಕ್ ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಫೋನ್ಗಳು ವರ್ಕ್ ಆಗೋದಿಲ್ಲ. ಅಂತ ಇದನ್ನ ಮಾಡಿದ್ರು ಕೂಡ ಇಲ್ಲಿ ಏನಂದ್ರೆ ಫೋನ್ಗಳು ಅಲ್ಲಿ ಒಳಗಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲಿ ನೆಟ್ವರ್ಕ್ ಸಿಕ್ತು ಅಲ್ಲಿ ಎಲ್ಲಾ ಬ್ಯಾರಕ್ಗಳಲ್ಲಿ ಎಲ್ಲ ಸೆಲ್ಗಳಲ್ಲಿ ಸೇರ್ಕೊಂಡು ಈ ಕೈದಿಗಳು ಎಲ್ಲರೂ ಕೂಡ ಫೋನ್ಗಳನ್ನ ಮಾಡುವಂತದ್ದು, ವಿಡಿಯೋಗಳನ್ನ ಮಾಡುವಂತದ್ದು, ಜೊತೆಗೆ ಹೊರಗಡೆ ಜೈಲಿನಲ್ಲಿ ಇಟ್ಟುಕೊಂಡು ಹೊರಗಡೆ ದುಷ್ಕೃತ್ಯವನ್ನ ಎಸಗುವಂತಹ ಕೆಲಸಗಳನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಇದಕ್ಕೆಲ್ಲದಕ್ಕೂ ಕೂಡ ಗೃಹ ಇಲಾಖೆ ADGP ದಯಾನಂದ್ ಸರ್ ಇವರೆಲ್ಲರೂ ಕೂಡ ಏನು ಇದು ಒಂದು ಕಲ್ಲಾಟಕ್ಕೆ, ಒಂದು ಜೈಲಿನಲ್ಲಿ ನಡೆಯುತ್ತಾ ಅಕ್ರಮಗಳಿಗೆ, ಕರ್ಮಕಾಂಡಗಳಿಗೆ ಬ್ರೇಕ್ ಹಾಕ್ಬೇಕಾಗಿದೆ ಅನ್ನುವಂಥದ್ದು ಆಗ್ಬೇಕು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.